God is so cool. Here comes a low bus stealing on the ಗೋಲ್ಡನ್ ಗೆಲುವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಗೋಲ್ಡನ್ ಸ್ಟಾರ್ ಕೈ ಬಿಡ್ಲಿಲ್ಲ, ಅದೃಷ್ಟದ ಡಿಸೆಂಬರ್. ಸುಂದರಾಂಗನ ಮುಖದಲ್ಲಿ ಮೂಡಿತ್ತು ಮುಗುಳು ನಗೆ. ಜಾಣನ ಜಾಣ್ಮೆಗೆ ಸಿಕ್ಕವು 3 ಸೂಪರ್ ಹಿಟ್ಸ್. ಗಣೇಶ್ ಬೆಚ್ಚಿಟ್ಟ ಅಸಲಿ ಸಕ್ಸಸ್ ಸೀಕ್ರೆಟ್ಸ್. ಇದೇ ಹೊತ್ತಿನ ವಿಶೇಷ ಗೋಲ್ಡನ್ ಗೆಲುವು. ಗೋಲ್ಡನ್ ಸ್ಟಾರ್ ಗಣೇಶ್ ಪಾಲಿಗೆ 2016 ಅಕ್ಷರಶಃ ಗೋಲ್ಡನ್ ಇಯರ್ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ 3 ಹಿಟ್ ಸಿನಿಮಾಗಳು ಗಣಿ ಖಾತೆಗೆ ರಿಲೀಸ್ ಆಗಿರೋ ಸುಂದರಾಂಗ ಜಾಣ ಸಿನಿಮಾ ಸಕ್ಸಸ್ ಆಗೋ ಮೂಲಕ. ಹೌದು, ಒನ್ಸ್ ಅಗೇನ್ ಗೋಲ್ಡನ್ ಸ್ಟಾರ್ಗೆ ಡಿಸೆಂಬರ್ ಅದೃಷ್ಟದ ವರ್ಷವಾಗಿದೆ. ಅದು ಹೇಗೆ ಅಂತೀರಾ? ಜಸ್ಟ್ ವಾಚ್. ಸುಂದರಾಂಗ ಜಾಣ ಸಕ್ಸಸ್ ಆಯಿತು, ಗೋಲ್ಡನ್ ಸ್ಟಾರ್ಗೆ ಲಕ್ ಖುಲಾಯಿಸ್ತು. ಮ್ಯಾನರ್ಸ್ ಇಲ್ಲದೆ ಇರೋನ್ನ ಕಂಡ್ರೆ ನನಗಾಗೋದಿಲ್ಲ. ಮ್ಯಾನರ್ಸ್ ಇಲ್ಲದೆ ಮ್ಯಾನುಫ್ಯಾಕ್ಚರ್ ಆಗಿರೋ ಈ ಮಹಾರಾಜನಿಗೆ ಈ ಜನದಲ್ಲಿ ಯಾರು ಏನ್ ಕೊಡಲ್ಲ ಕಣೆ. ಲವ್ ಯು ಲವ್ ಯು ಲವ್ ಯು ಲವ್ ಯು ನಂದನ ನೀನೇ ನನ್ನ ಪ್ರಪಂಚ. ಹೌದು, ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ರಮೇಶ್ ಅರವಿಂದ್ ನಿರ್ದೇಶನದ ಸುಂದರಾಂಗ ಜಾಣ ಸಕ್ಸಸ್ ಆಗಿದೆ. ರಿಲೀಸ್ಗೂ ಮೊದಲೇ ಭಾರಿ ನಿರೀಕ್ಷೆ ಹುಟ್ಟಿಸಿದ್ದ ಈ ಚಿತ್ರಕ್ಕೆ ಸಿನಿಪ್ರಿಯರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಬಾಕ್ಸ್ ಆಫೀಸ್ನಲ್ಲೂ ಸುಂದರಾಂಗ ಜಾಣನ ಹವಾ ಒಳ್ಳೆಯ ರೇಂಜ್ನಲ್ಲೇ ವರ್ಕೌಟ್ ಆಗ್ತಿದೆ. ನಿಮಗ್ ತುಂಟಾಟ, ಧೈರ್ಯ ಎಲ್ಲ ಇದೆ. ಆದ್ರೆ ಇರಬೇಕಾಗಿರೋದೇ ಇಲ್ವೇ? ಹುಡುಗನಲ್ಲೇನಾದ್ರೂ ವೀಕ್ನೆಸ್? ಶರ್ಟ್ ನ ಪ್ಯಾಂಟ್ ಮಾಡ್ಬಿಟ್ಟವನೇ. ಭಿಕ್ಷಕನಿಗೆ ಬೈಕೆ ಕೊಟ್ಬಿಟ್ರಿ. ಅಲ್ಲಿ ಹೆಬ್ಬಾವು ಬುಸ್ ಕೊಡ್ತಾ ಇದೆ, ನೀನ್ ಇಲ್ಲಿ ಪುಂಗಿ ಓದ್ತಾ ಇದೀನೋ? ಹಾಯ್ ಹಾಯ್ ರೀ ಯೋಗರಾಜ್ ಭಟ್ರೆ, ಏನ್ರಿ ಇದು ಹೊಸ ಡ್ರಾಮಾ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಂದರಾಂಗ ಜಾಣ ತೆಲುಗಿನ ಸೂಪರ್ ಹಿಟ್ ಭಲೆ ಭಲೆ ಮಗಾಡಿವೋಯ್ ಚಿತ್ರದ ರಿಮೇಕ್. ಮರವಿನ ಕಾಯಿಲೆ ಇರೋ ಯುವಕನೊಬ್ಬನ ಸುತ್ತೋ ಕಥೆ. ಲವ್, ಫ್ಯಾಮಿಲಿ ಡ್ರಾಮಾ, ಮದುವೆ ಕಾಮಿಡಿ ಹಂಗಾಮ ರಿಮೇಕ್ ಆದ್ರೂ ಅಪ್ಪಟ ಕನ್ನಡ ಫ್ಲೇವರ್ ನಲ್ಲಿ ಮಾಡಿರೋ ಸುಂದರಾಂಗ ಜಾಣ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಬೊಂಬಾಟಾಗಿ ಮಿಂಚಿದ್ದಾರೆ. ಮರವಿರೋ ಹುಡುಗನಾಗಿ ಸಿಕ್ಕಾಪಟ್ಟೆ ನಗಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಮಾಡಿರೋ ಗಣೇಶ್ ಮಸ್ತ್ ಆಗಿ ಮಿಂಚಿದ್ದಾರೆ. ಥಿಯೇಟರ್ ನಲ್ಲಿ ಗಣಿ ಆಕ್ಟಿಂಗ್ಗೆ ಮಕ್ಕಳು ದೊಡ್ಡವರು ಎಲ್ಲರೂ ಬಿದ್ದು ಬಿದ್ದು ನಗ್ತಿದ್ದಾರೆ. ಅಲ್ಲಿ ಹೆಬ್ಬಾವು ಬುಸ್ ಕೊಡ್ತಾ ಇದೆ, ನೀನ್ ಇಲ್ಲಿ ಪುಂಗಿ ಓದ್ತಾ ಇದೀನೋ? ಹಾಯ್ ಹಾಯ್ ರೀ ಯೋಗರಾಜ್ ಭಟ್ರೆ, ಏನ್ರಿ ಇದು ಹೊಸ ಡ್ರಾಮಾ? ನೀವ್ ಲಕ್ಕಿನಾ? ಐ ಆಮ್ ಲಕ್ಕಿ. ಐ ಆಮ್ ಆಲ್ಸೋ ಲಕ್ಕಿ. ಒರಿಜಿನಲ್ ಲಕ್ಕಿ ಯಾರು? ಲಕ್ಕಿ. ಅಯ್ಯೋ, ತಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬರನ್ನ ಪ್ರಶ್ನೆ ಕೇಳಿದ್ರೆ ಇಬ್ರಿಬ್ರು ಯಾಕೆ ಉತ್ತರ ಕೊಡ್ತಾ ಇದ್ದೀರಾ? ನಾವಿಬ್ರು ಆಪ್ತ ಮಿತ್ರರು, ವಿಷ್ಣುವರ್ಧನ್, ರಮೇಶ್ ಅರವಿಂದ್. ಗಣೇಶ್ ಜೊತೆಯಾಗಿ ಫಸ್ಟ್ ಟೈಮ್ ಆಕ್ಟ್ ಮಾಡಿರೋ ಶಾನ್ವಿ ಪಾತ್ರವು ಚೆನ್ನಾಗಿದ್ದು, ಗೋಲ್ಡನ್ ಸ್ಟಾರ್ಗೆ ಸಾಥ್ ಕೊಟ್ಟಿರೋ ರೀತಿ ಮಜವಾಗಿದೆ. ಈ ಜೋಡಿಯ ಕಾಂಬಿನೇಷನ್ ಇಂಪ್ರೆಸಿವ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಧು ಕೋಕಿಲ, ರಂಗಾಯಣ ರಘು ಹಾಗೂ ರವಿಶಂಕರ್ ಗೌಡ ಅವರ ಕಾಂಬಿನೇಷನ್ ಕಾಮಿಡಿ ಸಖತ್ ಎಂಟರ್ಟೈನಿಂಗ್ ಆಗಿದೆ. ಈ ಚಿತ್ರದಲ್ಲಿ ಪ್ರತಿ ಪಾತ್ರವೂ ಹೈಲೈಟ್ ಆಗಿದ್ದು, ನೋಡುಗರಿಗೆ ನಿರೀಕ್ಷೆಗಿಂತ ಹೆಚ್ಚು ಕಾಮಿಡಿ ಕಿಕ್ ಸಿಗ್ತಿದೆ. ನೀವೇನ್ರಿ 2 ಕೈ ಜೇಬಲ್ ಇಟ್ಕೊಂಡು ಗಲಾಟೆ ಮಾಡ್ತಿದ್ದೀರಾ? ಅಂದಂಗೆ ನೀವು ನಂದನ ಮದುವೆ ಆಗ್ಬೇಕಾಗಿರೋ ಹುಡುಗ. ವೆರಿ ಗುಡ್. ಖುಷಿನಾ? ಅಯ್ಯೋ, ತಡ್ಕೊಳಕ್ ಆಗ್ತಾ ಇಲ್ಲ. ಮ್ಯಾನರ್ಸ್ ಇಲ್ಲದೆ ಮ್ಯಾನುಫ್ಯಾಕ್ಚರ್ ಆಗಿರೋ ಈ ಮಹಾರಾಜನಿಗೆ ಈ ಜನದಲ್ಲಿ ಯಾರು ಏನ್ ಕೊಡಲ್ಲ ಕಣೆ. ಲವ್ ಯು ಲವ್ ಯು ಲವ್ ಯು ಲವ್ ಯು ನಂದನ ರಮೇಶ್ ಅರವಿಂದ್ ನಿರ್ದೇಶನ, ನಿರೂಪಣೆ ರಾಮ ಶ್ಯಾಮ ಭಾಮ ಚಿತ್ರವನ್ನ ನೆನಪಿಸುತ್ತೆ. ಅಷ್ಟು ಮಜವಾಗಿ ರಮೇಶ್ ಈ ಚಿತ್ರವನ್ನ ನಿರೂಪಿಸಿದ್ದು, ರಾಕ್ಲೈನ್ ವೆಂಕಟೇಶ್ ಅದ್ಧೂರಿಯಾಗಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಅಜನೀಶ್ ಸಾಂಗ್ಸ್ ಈ ಕಥೆಗೆ ಬೇಕಾದಷ್ಟು ಮಜಾ ಕೊಡ್ತವೆ. ಸುಮ್ 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 ಸುಮ್ಮನೆ ಆಲಂಗಿಸು ನೀ ಬಿಮ್ಮನೆ, ಮಳೆ ಬಿಲ್ಲಲಿಯೇ ಮಹಲನು ಕಟ್ಟುವ ನಾವು ಬೇಗನೆ, ಹುರಿದುಂಬಿಸು ಬಿಡು ನನ್ನನೆ, ಬಿಡದೆ ನೋಡು ಕಣ್ಣನೆ, ಒಳಜೊಲಿಸಿದ ಈ ಒಲವಿಗೆ ಸೋಕಿಸುತ್ತಿ ತಣ್ಣನೆ, ಹಗಲು ಇರುಳು ನಿನ್ನ ಬರುಳು ಅಂಧಕರವಾಗಿ, ಕಾಡುತ್ತಿರುವೆ ನೀನೆ ಹೀಗೆ ಚಂದ ಚಟವಾಗಿ, ಹೀಗೆ ನಯವಾಗಿ ನೀ ಅಂತ ಹಾಗೆಲ್ಲ ನಂಬಬಹುದೇನು ನಾನು ಈ ನಿನ್ನ ಜೇನ ಮಾತೆಲ್ಲ. ಮೇರಿ ಹೈ ಕಸಮ್, ಜೋ ತುಮ್ ಮೇರಿ ಹೈ ಕಸಮ್, ಜೋ ತುಮ್ ಮೇರಿ ಹೈ ಕಸಮ್. Everybody just say hurrah, hurrah.
ನಿಂದು ಸಿನಿಪ್ರಿಯರನ್ನ ಮನಸ್ಸನ್ನ ರಂಜಿಸಿರೋ ಸುಂದರಾಂಗನನ್ನ ಕನ್ನಡ ಸಿನಿಪ್ರಿಯರು ಅಪ್ಪಿ ಒಪ್ಪಿದ್ದಾರೆ. ಸಿನಿಮಾ ಚೆನ್ನಾಗಿದೆ ಬಾಸು, ಸಿಕ್ಕಾಪಟ್ಟೆ ನಗಿಸ್ತಾರೆ, ನಕ್ಕು ನಕ್ಕು ಸುಸ್ತಾಗ್ತೀವಿ. ಅದರಲ್ಲೂ ಸೆಕೆಂಡ್ ಹಾಫ್ ಇದೆಯಲ್ಲ, ಅಬ್ಬಾ ಬೇಡ, ಆ ಸೀನ್ಸ್ ನ ನೆನೆಸ್ಕೊಂಡ್ರೇನೆ ನಗು ಬರುತ್ತೆ ಅಂತ ಮಾತನಾಡ್ಕೊಳ್ತಿದ್ದಾರೆ. ನಿಮಗ್ ತುಂಟಾಟ, ಧೈರ್ಯ ಎಲ್ಲ ಇದೆ, ಆದ್ರೆ ಇರಬೇಕಾಗಿರೋದೇ ಇಲ್ವೇ? ಹುಡುಗನಲ್ಲೇನಾದ್ರೂ ವೀಕ್ನೆಸ್? ಶರ್ಟ್ ನ ಪ್ಯಾಂಟ್ ಮಾಡ್ಬಿಟ್ಟವನೆ. ಭಿಕ್ಷಕನಿಗೆ ಬೈಕೆ ಕೊಟ್ಬಿಟ್ರಿ. ಅಲ್ಲಿ ಹೆಬ್ಬಾವು ಬುಸ್ಕುಡ್ತಾ ಇದೆ, ನೀನ್ ಇಲ್ಲಿ ಪುಂಗಿ ಓದ್ತಾ ಇದೀನೋ? ಹಾಯ್ ಹಾಯ್ ರೀ ಯೋಗರಾಜ್ ಭಟ್ರೆ, ಏನ್ರಿ ಇದು ಹೊಸ ಡ್ರಾಮಾ? ನೀವೇನ್ರಿ 2 ಕೈ ಜೇಬಲ್ ಇಟ್ಕೊಂಡು ಗಲಾಟೆ ಮಾಡ್ತಿದ್ದೀರಾ? ಅದೇನೇ ಇದ್ರೂ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಸುಂದರಾಂಗ ಜಾಣ ಸಕ್ಸಸ್ ಆಗೋ ಮೂಲಕ ಈ ವರ್ಷದಲ್ಲಿ ಬರೋಬ್ಬರಿ 3ನೇ ಹಿಟ್ ಸಿಕ್ಕಂತಾಗಿದೆ. ಆ 3 ಸಕ್ಸಸ್ಫುಲ್ ಸಿನಿಮಾಗಳು ಹೇಗಾದ್ವು, ಆ ಸಕ್ಸಸ್ ಸೀಕ್ರೆಟ್ಸ್ ಏನು ಅನ್ನೋದನ್ನ ನೋಡೋದಕ್ಕೂ ಮೊದಲು ಗೋಲ್ಡನ್ ಸ್ಟಾರ್ ಗಣೇಶ್ ಸುಂದರಾಂಗ ಜಾಣ ಸಿನಿಮಾದ ಸಕ್ಸಸ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮಾತನಾಡಿದ್ದಾರೆ. ಹುಡುಗನಲ್ಲೇನಾದ್ರೂ ವೀಕ್ನೆಸ್? ಶರ್ಟ್ ನ ಪ್ಯಾಂಟ್ ಮಾಡ್ಬಿಟ್ಟವನೆ. ಭಿಕ್ಷಕನಿಗೆ ಬೈಕೆ ಕೊಟ್ಬಿಟ್ರಿ. ಫಸ್ಟ್ ಟೈಮ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಫಿಲ್ಮ್ ಮಾಡಿದ್ದು ನಾನು. ಯೂಶ್ವಲಿ ನನ್ನ ಸಿನಿಮಾ ಅಲ್ಲಿ ಸ್ವಲ್ಪ ಕಾಮಿಡಿ ಇರುತ್ತೆ, ಎಮೋಷನ್ನು, ಆಮೇಲೆ ಕತೆ ಬೇರೆ ಥರ ಆಗಿ ಫ್ಯಾಮಿಲಿ ಡ್ರಾಮಾ ಆ ಥರ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಎಲ್ಲ ಡ್ರಾಮಾ ಇದೆ. ಬಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಅಂತ ಬಂದಾಗ ಈಚ್ ಆ್ಯಂಡ್ ಎವ್ರಿ ಸೀನ್ ಕಾಮಿಡಿ 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 ಔಟ್ ಆ್ಯಂಡ್ ಔಟ್ ಕಾಮಿಡಿ ಮಾಡಿದ್ದಿದೆ ಫಸ್ಟ್ ಟೈಮ್. ಭಯ ಇತ್ತು ನನಗೆ, ಔಟ್ ಆ್ಯಂಡ್ ಔಟ್ ಕಾಮಿಡಿ ಮಾಡಿದ್ದೀನಿ, ಯಾವ ಥರ ಜನ ತೊಗೋತಾರೆ ಅಂತ. ಬಟ್ ರಮೇಶ್ ಸರ್ ನನಗೆ ಪ್ರತಿ ಸಲ ಪ್ರತಿ ಹಂತದಲ್ಲೂ ಹೇಳ್ತಾಯಿದ್ರು, ಸಖತ್ತಾಗಿ ಬಂದಿದೆ ಬಾಸ್, ಸೂಪರ್ ಬಾಸ್, ಎಕ್ಸ್ಟ್ರಾರ್ಡಿನರಿ ಬಾಸ್ ಇದು ಅಂತ. ಆಮೇಲೆ ಈವನ್ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಿನಿಮಾ ಎಲ್ಲ ಶೂಟಿಂಗ್ ಆದಮೇಲೆ ಡಬ್ಬಿಂಗ್ ಟೈಮಲ್ಲೂ ಅವ್ರು ನಗ್ತಾಯಿದ್ರು, ನಾನು ನಗ್ತಾಯಿದ್ದೆ. ಬಟ್ ಒಳಗೊಂದು ಭಯ, ಇದು ನಾನೇ ಮಾಡಿರೋದು ಅಂತ ನಾನು ನಗ್ತಾ ಇದ್ದೀನ, ಸುಮ್ಮನೆ ನಗ್ತಾ ಇದ್ದೀವ ನಾವೆಲ್ಲ ಅಂತ. ಬಟ್ ಇವತ್ತು ಜನ ಪ್ರತಿಯೊಂದು ಸೀನ್ನ ಎಂಜಾಯ್ ಮಾಡಿ ನಗ್ತಾ ಇರೋದು, ಕ್ಲ್ಯಾಪ್ ಮಾಡ್ತಾ ಇರೋದು, ನಾನೇನು ಅಂದ್ಕೊಂಡು ಅದಕ್ಕಿಂತ ಹೆಚ್ಚಿಗೆ ರಿಯಾಕ್ಷನ್ ನಮಗೆ ಸುಂದರಾಂಗ ಜಾಣ ಸಿನಿಮಾಲಿ ಸಿಕ್ಕಿದೆ. ಮ್ಯಾನರ್ಸ್ ಇಲ್ದೇ ಇರೋನ್ನ ಕಂಡ್ರೆ ನನಗಾಗೋದಿಲ್ಲ. ಮ್ಯಾನರ್ಸ್ ಇಲ್ಲದೆ ಮ್ಯಾನುಫ್ಯಾಕ್ಚರ್ ಆಗಿರೋ ಈ ಮಹಾರಾಜನಿಗೆ ಈ ಜನ್ಮದಲ್ಲಿ ಯಾರು ಹೆಣ್ಣು ಕೊಡಲ್ಲ ಕಣೆ. ಲವ್ ಯು ಲವ್ ಯು ಲವ್ ಯು ಲವ್ ಯು. ಎಷ್ಟೊಂದು ಎಕ್ಸ್ಪ್ರೆಷನ್ನು ನಂದು, ರವಿಶಂಕರ್ ಅವರ ಇದರಲ್ಲಿ ಅಯ್ಯಯ್ಯೋ ತಡ್ಕೊಳಕ್ಕಾಗ್ತಿಲ್ಲ ಅನ್ನೋದೆಲ್ಲ ಇದೆಯಾ, ನಾ ಆ ಥರ ಎಲ್ಲೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಅದೇ ಆಮೇಲೆ ರಘು ಅವ್ರ ಜೊತೆ ಮಾಡಿರೋದು, ಸಾಧು ಅವ್ರ ಜೊತೆ ಮಾಡಿರೋದು, ಅವೆಲ್ಲ ಇಟ್ ವಾಸ್ ನನಗೂ ಹೊಸದೇ ಆಗಿತ್ತು. ಅದು ನಾ ಎಕ್ಸ್ಪ್ರೆಷನ್ಸು ಹೊಸದು ಟ್ರೈ ಮಾಡೋದು. ಯೂಶ್ವಲಿ ನಾನು ಆ ಥರ ಎಲ್ಲ ಮಾಡಿಲ್ಲ, ಯಾವುದ್ರಲ್ಲೂ ಇದೆಲ್ಲ ಮಾಡಿಲ್ಲ ನಾನು. ಫಸ್ಟ್ ಟೈಮ್ ಟ್ರೈ ಮಾಡಿ ಜನಗಳಿಗೆ ಅದೆಲ್ಲ ಭಾಳ ತುಂಬ ಇಷ್ಟ ಆಗಿದೆ. ಅಯ್ಯೋ ತಡ್ಕೊಳಕ್ಕಾಗ್ತಾ ಇಲ್ಲ. ಒಬ್ಬರನ್ನ ಪ್ರಶ್ನೆ ಕೇಳಿದ್ರೆ ಇಬ್ರಿಬ್ರು ಯಾಕೆ ಉತ್ತರ ಕೊಡ್ತಾ ಇದ್ದೀರಾ? ನಾವಿಬ್ರು ಆಪ್ತ ಮಿತ್ರರು, ವಿಷ್ಣುವರ್ಧನ್, ರಮೇಶ್ ಅರವಿಂದ್. ಗೆಲುವು ಏನಿದೆ, ಸುಂದರಾಂಗ ಜಾಣದ ಗೆಲುವು ಕಂಪ್ಲೀಟ್ಲಿ ರಮೇಶ್ ಸರ್, ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಚಿತ್ರದಲ್ಲಿ ಮಾಡಿರೋ ಎಲ್ಲ ಕಲಾವಿದರಿಗೆ ಸಲ್ಲಬೇಕು. ಬಿಗ್ ಶೇರ್ ಆಫ್ ಸಕ್ಸಸ್ ಶುಡ್ ಗೋ ಟು ರಮೇಶ್ ಅರವಿಂದ್ ಸರ್. ನೀವು ಲಕ್ಕಿನಾ? ಐ ಆಮ್ ಲಕ್ಕಿ, ಐ ಆಮ್ ಲಕ್ಕಿ. ಐ ಆಮ್ ಆಲ್ಸೋ ಲಕ್ಕಿ. ಒರಿಜಿನಲ್ ಲಕ್ಕಿ ಯಾರು? ಲಕ್ಕಿ. ಒಟ್ಟಾರೆ ರಿಮೇಕ್ ಆದ್ರೂ ಮಾಡ್ಲಿ, ಸ್ವಮೇಕ್ ಆದ್ರೂ ಮಾಡ್ಲಿ, ಜನರನ್ನ ರಂಜಿಸ್ಬೇಕು, ಅವರನ್ನ ಖುಷಿ ಪಡಿಸ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿರೋ ಗಣೇಶ್ ಈ ವರ್ಷ ಅದನ್ನ ಪರ್ಫೆಕ್ಟ್ ಆಗಿ ಫುಲ್ಫಿಲ್ ಮಾಡಿದ್ದಾರೆ. ಅದು ಈ ವರ್ಷಾಂತ್ಯದಲ್ಲಿ ಸುಂದರಾಂಗ ಜಾಣ ಸಕ್ಸಸ್ ಕಾಣೋ ಮೂಲಕ. ಮಾತಲ್ಲಿ ಸ್ವೀಟ್ ಆಗವಳೆ, ಹಾಟಲ್ಲಿ ಸಾಫ್ಟ್ ಆಗವಳೆ, ಸ್ಟೈಲಲ್ಲಿ ಹಾಟ್ ಆಗವಳೆ, ಯೋಳೆ ನನ್ನವಳು. ಅಮ್ಮಂಗೆ ಫಿಟ್ ಆಗವಳೆ, ನಮ್ಮೂರಲ್ಲಿ ಹಿಟ್ ಆಗವಳೆ, ನಂಗಂತೂ ಬೆಸ್ಟ್ ಆಗವಳೆ, ಯೋಳೆ ನನ್ನವಳು. ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಡಿಸೆಂಬರ್ ಅದೃಷ್ಟದ ತಿಂಗಳು. ಸುಂದರಾಂಗ ಜಾಣ ಸಿನಿಮಾದ ಮೂಲಕ ಅದು ಮತ್ತೊಮ್ಮೆ ಸಾಬೀತಾಗಿದೆ. ಅದು ಹೇಗೆ ಅನ್ನೋದರ ಜೊತೆಗೆ ಈ ವರ್ಷದ 3 ಗೋಲ್ಡನ್ ಹೆಡ್ಸ್ ಹಿಂದಿನ ಸೀಕ್ರೆಟ್ಸ್ ಏನು ಅನ್ನೋದನ್ನ ನೋಡೋಣ ಆಫ್ಟರ್ ಅ ಸ್ಮಾಲ್ ಬ್ರೇಕ್.
ಈ ವರ್ಷ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಲಕ್ಕಿ ವರ್ಷ. ವೃತ್ತಿ ಬದುಕಿನಲ್ಲಿ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಂತಹ ವರ್ಷ. ಅಷ್ಟೇ ಅಲ್ಲ, ಗಣೇಶ್ಗೆ ಡಿಸೆಂಬರ್ ಅದೃಷ್ಟದ ತಿಂಗಳು. ಸುಂದರಾಂಗ ಜಾಣ ಸಕ್ಸಸ್ಗೂ ಈ ಡಿಸೆಂಬರ್ ತಿಂಗಳಿಗೂ ಒಂದು ಲಕ್ಕಿ ನಂಟಿದೆ. ಅದು ಹೇಗೆ ಏನು ಅನ್ನೋದನ್ನ ಖುದ್ದು ಗೋಲ್ಡನ್ ಸ್ಟಾರ್ ಕೂಡ ಮಾತಾಡಿದ್ದಾರೆ. ಹ್ಯಾವ್ ಎ ಲುಕ್. ಈ ವರ್ಷ ಗಣೇಶ್ ಪಾಲಿಗೆ ಗೋಲ್ಡನ್ ಇಯರ್. 2016ರಲ್ಲಿ 3 ಬಿಗ್ಗೆಸ್ಟ್ ಹಿಟ್ಸ್ ಕೊಟ್ಟ ಗಣೇಶ್. ಯಶಸ್ವಿ 125 ದಿನ ಪ್ರದರ್ಶನವಾಯಿತು ಝೂಮ್. ಕಮರ್ಷಿಯಲ್ ಸಕ್ಸಸ್ ಆಯಿತು ಮುಂಗಾರು ಮಳೆ 2. ಸಖತ್ತಾಗಿ ಪ್ರದರ್ಶನವಾಗ್ತಿದೆ ಸುಂದರಾಂಗ ಜಾಣ. ಮ್ಯಾನರ್ಸ್ ಇಲ್ಲದೆ ಇರೋನ್ನ ಕಂಡ್ರೆ ನನಗಾಗೋದಿಲ್ಲ. ಮ್ಯಾನರ್ಸ್ ಇಲ್ಲದೆ ಮ್ಯಾನುಫ್ಯಾಕ್ಚರ್ ಆಗಿರೋ ಈ ಮಹಾರಾಜನಿಗೆ ಈ ಜನದಲ್ಲಿ ಯಾರು ಹೆಣ್ಣು ಕೊಡಲ್ಲ ಕಣೆ. ಲವ್ ಯು ಲವ್ ಯು ಲವ್ ಯು ಲವ್ ಯು ನಂದನ ನೀನೇನಂತ ಪಂಚ. ಹೌದು, ಗೋಲ್ಡನ್ ಸ್ಟಾರ್ ಗಣೇಶ್ ಈ ವರ್ಷ 3 ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅದರಂತೆ ಮೊದಲನೆಯದ್ದು ಝೂಮ್. ಸ್ಟೈಲಿಶ್ ಮೇಕಿಂಗ್, ಕಾಮಿಡಿ ಟ್ರ್ಯಾಕ್ ಇದ್ದ ಝೂಮ್ ಸಿನಿಮಾ ಯಶಸ್ವಿ 125 ದಿನ ಪ್ರದರ್ಶನವಾಯಿತು. ಕಮರ್ಷಿಯಲ್ ಆಗಿ ಈ ಸಿನಿಮಾ ತುಂಬಾ ದೊಡ್ಡ ಸಕ್ಸಸ್ ಕಾಣ್ತು. ಝೂಮ್ ಬೆನ್ನಿಗೆ ರಿಲೀಸ್ ಆದ ಮುಂಗಾರು ಮಳೆ 2 ಸಿನಿಮಾ ಕ್ರಿಟಿಕಲಿ ಮಿಕ್ಸ್ಡ್ ಒಪಿನಿಯನ್ ಬಂದ್ರು ಕಮರ್ಷಿಯಲ್ ಆಗಿ ಬ್ಲಾಕ್ ಬಸ್ಟರ್ ಅನಿಸ್ಕೊಳ್ತು. ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಚೆನ್ನಾಗಿ ವರ್ಕೌಟ್ ಆಯ್ತು. खोपड़ी रंगू बैंग बैंगू ಒಂಟೆ ಸಾಂಗು ಓ ನ್ಯಾಚುರಲ್ ಲೈಫ್ ಲಾಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗು ಬದಿಗಿಟ್ಟು ಚಿಂದಿ ಜೂರು ಯೋಚನೆ ಅನಿಸಿತ್ತು ಮಾಡು ನೀನು ಸುಮ್ಮನೆ ಸಾಂಬಾರು ಎಫ್ಆರ್ ಓಲೆಕ್ಸು ಸೆಲ್ಫಿಕ್ಸು ಆಲೂಗಡ್ಡೆ ರಾಗಿ ಮುದ್ದೆ ಸಿಕ್ಸ್ ಪ್ಯಾಕ್ ಟೆರರಿಸ್ಟು ಅದರಂತೆ ಮುಂಗಾರು ಮಳೆ 2 ಆದ್ಮೇಲೆ ಈ ವರ್ಷಾಂತ್ಯಕ್ಕೆ ರಿಲೀಸ್ ಆಗಿರೋ ಸುಂದರಾಂಗ ಜಾಣ ಸಿನಿಮಾ ಕೂಡ ಸಕ್ಸಸ್ ಕಂಡಿದೆ. ಮೊದಲ ದಿನವೇ ಸಿನಿಪ್ರಿಯರಿಂದ ಒಳ್ಳೆಯ ರೆಸ್ಪಾನ್ಸ್ ಜೊತೆಗೆ ಕ್ರಿಟಿಕಲಿ ಕೂಡ ಒಳ್ಳೆಯ ವಿಮರ್ಶೆಗಳು ಈ ಚಿತ್ರಕ್ಕೆ ಸಿಕ್ಕಿದೆ. ಸೊ ಇದೆಲ್ಲದರ ಪರಿಣಾಮ ಗೋಲ್ಡನ್ ಸ್ಟಾರ್ ಗಣೇಶ್ ಈ ವರ್ಷ 3 ಹಿಟ್ ಸಿನಿಮಾಗಳನ್ನ ಕೊಟ್ಟಂತಾಗಿದೆ. ಸುಮ್ 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 ಸುಮ್ಮನೆ ಆಲಂಗಿಸು ನೀ ಬಿಮ್ಮನೆ ಮಳೆ ಬಿಲ್ಲಲಿಯೇ ಮಹಲನು ಕಟ್ಟುವ ನಾವು ಬೇಗನೆ ಹುರಿದುಂಬಿಸು ಬಿಡು ನನ್ನನೆ ಬಿಡದೆ ನೋಡು ಕಣ್ಣನೆ ಒಳಜ್ವಲಿಸಿದ ಈ ಒಲವಿಗೆ ಸೋಕಿಸು ತುಟಿ ತಣ್ಣನೆ ಹಗಲು ಇರುಳು ನಿನ್ನ ಮರಳು ಅಂಧಕರವಾಗಿ ಕಾಡುತ್ತಿರುವೆ ನೀನೆ ಹೀಗೆ ಚಂದ ಚಟವಾಗಿ ಹೀಗೆ ನಯವಾಗಿ ನೀ ಅಂತ ಹಾಗೆಲ್ಲ ನಂಬಬಹುದೇನು ನಾನು ಈ ನಿನ್ನ ಜೇನ ಮಾತೆಲ್ಲ. ಮೇರಿ ಹೈ ಕಸಮ್ ಜೋ ತುಮ್ ಮೇರಿ ಹೈ ಕಸಮ್ ಜೋ ತುಮ್ ಮೇರಿ ಹೈ ಕಸಮ್ ಎವ್ರಿಬಡಿ ಜಸ್ಟ್ ಸೇ ಗೋಲ್ಡನ್ ಸ್ಟಾರ್ ಕೈ ಬಿಡ್ಲಿಲ್ಲ ಅದೃಷ್ಟದ ಡಿಸೆಂಬರ್. ಹೌದು, ಇಂಟ್ರೆಸ್ಟಿಂಗ್ ಅಂದ್ರೆ ಗಣೇಶ್ಗೆ ಮತ್ತೊಮ್ಮೆ ಡಿಸೆಂಬರ್ ಲಕ್ಕಿ ತಿಂಗಳಾಗಿದೆ.
ಈ ಹಿಂದೆ ಮುಂಗಾರು ಮಳೆ, ಗಾಳಿಪಟ, ಮಳೆಯಲಿ ಜೊತೆಯಲ್ಲಿ, ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾಗಳು ಇದೇ ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಆಗಿದ್ವು. ಸೊ ಆ ಸಿನಿಮಾಗಳೆಲ್ಲವೂ ಬ್ಲಾಕ್ ಬಸ್ಟರ್ಗಳಾಗಿದ್ವು. ಇದೀಗ ಸುಂದರಾಂಗ ಜಾಡನು ಅದೇ ಸಾಲಿಗೆ ಸೇರಿಕೊಳ್ತಿದೆ. ಕಳ್ಕೊಂಡ್ಬಿಟ್ಟೆ ನನ್ನ ನಾನೇ, ನಿನ್ನೋಟವು ಮಾಡಿದ ಮೋಡಿಯಲ್ಲೇ, ಕಳೆದು ಹೋಗ್ಬಿಟ್ಟೆ ನಿಂತಲ್ಲೇನೆ, ನಿನ್ನುಸಿರಿನ ಶಾಖದ ತಾಪದಲ್ಲೇ, ಮೊಗವು ಮನಸಾದೋ ಚೋಚಲುವು ಅಮ್ಮಮ್ಮ, ನಗುವು ತುಟಿಯ ಸೆಳೆತದ ತರವು ಅಮ್ಮಮ್ಮ. ಅದೇ ಗೊತ್ತಿಲ್ಲ. ಈಗ ನೋಡಿ, ನೀವು ಡಿಸೆಂಬರ್ ಅಂದಿದ ತಕ್ಷಣ ನನ್ನ ಮುಖದಲ್ಲಿ ನಗು ಬಂದು ಅದೇನೋ ಗೊತ್ತಿಲ್ಲ, ಅದು ಹಾಲಿಡೇ ಮೂಡ ಇಲ್ಲ ನನಗೆ. ಎಲ್ಲ ಹೇಳ್ತಾರೆ ಡಿಸೆಂಬರ್ ಧನುರ್ಮಾಸ ಒಳ್ಳೆ ಕೆಲಸ ಮಾಡಬಾರ್ದು ಅಂತ. ಬಡಿ ಮಗನ್ ನನಗೆಲ್ಲ ಒಳ್ಳೇದಾಗಿರೋದೇ ಧನುರ್ಮಾಸದಲ್ಲಿ. ಮುಂಗಾರು ಮಳೆಯಲ್ಲಿ ಜೊತೆಲಿ ಶೈಲು, ಶ್ರಾವಣಿ ಸುಬ್ರಹ್ಮಣ್ಯ ಎಲ್ಲ ಹಿಟ್ಟಾಗಿರೋ ಫಿಲ್ಮ್ಸು. ಡಿಸೆಂಬರಲ್ಲಿ ಸುಂದರಾಂಗ ಜಾಣ ಬರ್ತಾ ಇದೆ. ಮೋಸ್ಟ್ಲಿ ಇದು ಕೂಡ ಕಂಟಿನ್ಯೂ ಆದರೆ ಭಾಳ ಚೆನ್ನಾಗಿರುತ್ತೆ. 5 ಸಿನಿಮಾ ಹಿಟ್ಟಾದಂಗೆ ಆಗ್ಬಿಡುತ್ತೆ ಡಿಸೆಂಬರಲ್ಲಿ ಅಂತ. ಸರ್ವಗುಣ ಸಂಪನ್ನನೆ ನನಗೆ ಬೇಕು ನೀನೆ, ಜೀವನವನು ಪ್ರೀತಿಸುವುದೇ ನಿನ್ನಯ ಕಲೆಯೇನು, ನಿನ್ನಲ್ಲಿರೋ ಒಳ್ಳೆಯತನ ಅನುಸರಿಸುವೆನು, ಎಲ್ಲಾನು ಬದಿಗಿರಿಸು, ನನ್ನನ್ನೇ ಪರಿಗಣಿಸು. ಸಂತೆಲು ಸಿಗುವ ದೇವನೇ ಸರ್ವಗುಣ ಸಂಪನ್ನನೆ ನನಗೆ ಬೇಕು ದೇವರ ಆಶೀರ್ವಾದದಿಂದ, ಜನಗಳ ಪ್ರೀತಿಯಿಂದ ಇದು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲರ. ಐ ಡೋಂಟ್ ನೋ, ಅದೇನೋ ಹೇಳ್ತಾರಲ್ಲ, ಇಟ್ ಹ್ಯಾಪನ್ಸ್, ಆಗೋದನ್ನು ಯಾರು ತಡೆಯೋಕ್ಕಾಗಲ್ಲ ಅಂತ. ಸೊ ಆ ಥರ ಇರ್ಬೋದು ಅಷ್ಟೇ. ಸೊ ಈಗ ಒಂದು ಇದು ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ, ಏನೇ ಆಗಲಿ ಡಿಸೆಂಬರ್ಗೊಂದು ರಿಲೀಸ್ ಮಾಡ್ಬಿಡೋಣ, ವರ್ಷದಲ್ಲಿ ಎಲ್ಲಿ ಮಾಡಿದ್ರು ಓಕೆ, ಡಿಸೆಂಬರಲ್ಲಿ ಒಂದು ರಿಲೀಸ್ ಮಾಡ್ಬಿಡೋಣಪ್ಪ ಅನ್ನೋದೊಂದು ತಲೆಗೆ ಹೋಗ್ಬಿಟ್ಟಿದೆ ಈಗ ಆಫ್ಟರ್ ಸುಂದರಾಂಗ ಜಾಣ. ಒಟ್ಟಾರೆ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಈ ವರ್ಷ ಗೋಲ್ಡನ್ ಇಯರ್ ಆಗಿದೆ. ಗಣೇಶ್ ಅವರ ಜಾಣ್ಮೆಯ ಆಯ್ಕೆ, ಹೊಸ ಐಡಿಯಾಗಳು ವರ್ಕೌಟ್ ಆಗಿವೆ. ಎದೆಯೊಳಗೆ ಬಂದ ಮೇಲೆ ಹೃದಯ ಕನಸುಗಳ ಪಾಕಶಾಲೆ, ನೀ ನಸುನಗುತ್ತ ಕಣ್ಣಿನಲ್ಲೇ ತೆರೆದೆ ಒಲವೆಂಬ ಪಾಠಶಾಲೆ. ಹೇಳೆ ಗೆಳತಿಯೇ ಹೇಗಿರಲಿ ನಾನು, ಹೇಳೆ ಗೆಳತಿಯೇ ಹೇಗಿರಲಿ ನಾನು, ಹೇಳೆ ಗೆಳತಿಯೇ ಹೇಗಿರಲಿ ನಾನು. ನೀನು ಇರದೆ ನೀನು ಇರದೆ ನೀನು ಇರದೆ ನೀನು ಇರದೆ ನೀನು ಇರದೆ I need you my love. ನಾನು ಇರನು ನೀನು ಇರದೆ ನೀನು ಇರದೆ. ಗಣೇಶ್ ಪಾಲಿಗೆ 2016 ಎಷ್ಟು ಅವಿಸ್ಮರಣೀಯವಾಗಿತ್ತೋ 2017 ಕೂಡ ಹಾಗೆ ಇರುತ್ತಂತೆ. ಅದು ಹೇಗೆ ಅನ್ನೋದನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ. ಗೋಲ್ಡನ್ ಸ್ಟಾರ್ ಗಣೇಶ್ ಹೇಗೆ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಟ್ಟರು, ಹಾಗೆ 2017ಕ್ಕೂ ಕೊಡಲಿದ್ದಾರಂತೆ. ಸದ್ಯ ಗೆಲುವಿನ ಟ್ರ್ಯಾಕ್ ನಲ್ಲಿರೋ ಗಣೇಶ್ ಈ ಸಕ್ಸಸ್ ನ ಹಾಗೆ ಕ್ಯಾರಿ ಮಾಡೋ ಬೆಸ್ಟ್ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಎಲ್ಲಿದೆ ನೋಡಿ. 2017ಕ್ಕೆ ಗಣೇಶ್ ಕೈಯಲ್ಲಿವೆ ಭರವಸೆಯ ಸಿನಿಮಾಗಳು. ಗಣೇಶ್ ಖಾಕಿ ಖದರ್ ತೋರಿಸೋದಕ್ಕೆ ಪಟಾಕಿ ರೆಡಿ.
ಹೌದು, ಈ ವರ್ಷದಂತೆ ಮುಂದಿನ ವರ್ಷವೂ ಗೋಲ್ಡನ್ ಸ್ಟಾರ್ ಗಣೇಶ್ ಮಸ್ತ್ ಎಂಟರ್ಟೈನ್ಗಳನ್ನ ಕೊಡುವುದಕ್ಕೆ ರೆಡಿಯಾಗಿದ್ದಾರೆ. ಅದರಂತೆ ಈಗಾಗಲೇ ಪಟಾಕಿ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಟಾಕಿ ಗಣೇಶ್ ಫಾರ್ ದಿ ಫಸ್ಟ್ ಟೈಮ್ ಖಾಕಿ ತೊಟ್ಟಿರೋ ಸಿನಿಮಾ. ಶ್ರಾವಣಿ ಸುಬ್ರಹ್ಮಣ್ಯ ಮಂಜು ಸ್ವರಾಜ್ ನಿರ್ದೇಶನವಿರೋ ಚಿತ್ರ. ಈಗಾಗಲೇ ಈ ಚಿತ್ರದ ಟೀಸರ್ ಸಿನಿಪ್ರಿಯರಲ್ಲಿ ವಿಶೇಷ ನಿರೀಕ್ಷೆ ಹುಟ್ಟಿಸಿದೆ. ಸುಂದರಾಂಗನ ಮೊಗದಲ್ಲಿ ಮೂಡಿದೆ ಮುಗುಳು ನಗೆ. ಗಣಿ ಭಟ್ಟರ ಕಾಂಬಿನೇಷನ್ ನ ಮೆಗಾ ಚಿತ್ರ ಮುಗುಳು ನಗೆ. ಭಾರತದಿಂದ ಸಾಗ್ತಿದೆ ಮುಗುಳು ನಗೆ ಚಿತ್ರದ ಶೂಟಿಂಗ್. ಗೋಲ್ಡನ್ ಸ್ಟಾರ್ ಗಣೇಶ್ಗೆ 2017 ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ 8 ವರ್ಷದ ನಂತರ ಹಿಟ್ ಕಾಂಬಿನೇಷನ್ ಗಣೇಶ್ ಮತ್ತು ಯೋಗರಾಜ್ ಭಟ್ಟರು ಕೂಡಿ ಮುಗುಳು ನಗೆ ಸಿನಿಮಾ ಮಾಡ್ತಿದ್ದಾರೆ. ಈಗಾಗಲೇ ಕೇಳಿರುವಂತೆ ಈ ಚಿತ್ರದ ಕತೆ ಸಖತ್ ಸ್ಪೆಷಲ್ ಆಗಿದ್ದು ಮತ್ತೊಮ್ಮೆ ಗಣಿ ಭಟ್ಟರು ಕಮಾಲ್ ಮಾಡ್ತಾರೆ ಅನ್ನೋ ಭರವಸೆ ಹುಟ್ಟಿಕೊಂಡಿದೆ. ಅದರಂತೆ ಈ ಚಿತ್ರದ ಶೂಟಿಂಗ್ ಭಾರತದಿಂದ ಸಾಗ್ತಿದೆ. ವರ್ಷ ಆದಮೇಲೆ ನಾನು ಭಟ್ರು ಒಟ್ಟಿಗೆ ಸೇರಿ ಮಾಡ್ತಿರೋ ಸಿನಿಮಾ ಮುಗುಳು ನಗೆ. ಎಲ್ರಿಗೂ ಗೊತ್ತಿದೆ, ಅದೊಂದು ಇದೆ. ಆ ಮುಗುಳು ನಗೆಲಿ ಹೊಸದೇನೋ ಟ್ರೈ ಮಾಡ್ತಾ ಇದ್ದೀವಿ, ತುಂಬ ಹೊಸದನ್ನ ಟ್ರೈ ಮಾಡ್ತಾ ಇದ್ದೀವಿ. ಎಮೋಷನ್ ವೈಸ್, ಫನ್ ವೈಸ್, ಸ್ಕ್ರೀನ್ ಪ್ಲೇ ತುಂಬ ಹೊಸತನ ಇರಬೇಕು. ಈಚ್ ಆ್ಯಂಡ್ ಎವ್ರಿ ಸೀನ್ನ ಪರ್ಫಾರ್ಮೆನ್ಸ್ ವೈಸ್ ಬೇರೆ ಥರ ಇರಬೇಕು. ಯೂಶುವಲ್ಗಿಂತ ಸ್ವಲ್ಪ ಏನು ಹೆಚ್ಚಿಗೆ ಮನಸ್ಸಿಗೆ ನಾಟಬೇಕು. ಬಿಕಾಸ್ ಸ್ಕ್ರಿಪ್ಟ್ ಆ ಥರ ಇದೆ, ವೆರಿ ಒಂಥರ ಬೇರೆ ಥರದ್ದು ಸ್ಕ್ರಿಪ್ಟ್ ಅದು. ಆ ಸ್ಕ್ರಿಪ್ಟ್ ಬೇರೆ ಥರದ್ದೇ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಟೈಟ್ಲ್ ಹೇಳೋ ಥರ ಮುಗುಳು ನಗೆ. ಸೊ ಏನು ಆ ಮುಗುಳು ನಗೆ ಅನ್ನೋದೇ ಸ್ಕ್ರಿಪ್ಟ್. ಸೊ ಆ ಪರ್ಫಾರ್ಮೆನ್ಸೇ ಒಂದು ಚಾಲೆಂಜಿಂಗ್ ನನಗೆ. ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಸ್ಕ್ರಿಪ್ಟ್ ರೀಡಿಂಗ್ ಆದಮೇಲೆ ನಾನು ಭಟ್ರು ಇಲ್ಲೇ ಕೂತ್ಕೊಂಡು ಮುಖ ನೋಡ್ಕೊಂಡು ಹಿಂಗೆ ಕೂತಿದ್ವಿ. ಇಬ್ರಿಗೂ ಚಾಲೆಂಜ್ ಅಲ್ಲ ಈಗ ಅಂತ ಭಟ್ರು. ಹ್ಞೂ ಭಟ್ರೆ ಚಾಲೆಂಜ್, ಹ್ಞೂ ಗಣಪ ನೋಡೇ ಬಿಡೋಣ, ನಾನು ಮಾಡ್ತೀನಿ ನೀನು ಮಾಡು ಅಂತ. ಬನ್ನಿ ಭಟ್ರೆ, ನೀವು ಸ್ಕ್ರಿಪ್ಟ್ ಮಾಡಿ, ನಾನು ಪರ್ಫಾರ್ಮೆನ್ಸ ನೀವು ಮಾಡಿ. ಸೊ ಆ ಥರ ಒಂದು ಫ್ರೆಂಡ್ಲಿ ಇದರಲ್ಲಿ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸೀನ್ ನಾನೊಬ್ಬ ಅಲ್ಲ, ಪ್ರತಿಯೊಂದು ಪಾತ್ರನೂ ಆ ಸಿನಿಮಾಲಿ ಒಂದು ಹೊಸದೇನೋ ಮಾಡ್ತಾ ಇದೆ. ಒಂದು ಶೆಡ್ಯೂಲ್ ಮುಗಿಸಿದ್ದೀವಿ, ಒಂದು ಕ್ಯೂರಿಯಾಸಿಟಿ ಇದೆ ಹೇಗಾಗ್ತಿದೆ ಏನು ಅಂತ ಜನಗಳಿಗೆ. ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ಬೇರೆ ಥರದ್ದೇ ಒಂದು ಸಿನಿಮಾ ಆಗುತ್ತೆ ಮುಗುಳು ನಗೆ. ಒಂದಷ್ಟು ಗ್ಯಾಪ್ನ ನಂತರ ಈ ವರ್ಷ ಪಕ್ಕಾ ಗೆಲುವಿನ ಟ್ರ್ಯಾಕ್ಗೆ ಬಂದು ನಿಂತಿರೋ ಗೋಲ್ಡನ್ ಸ್ಟಾರ್ ಗಣೇಶ್ ಈ ಗೆಲುವಿನ ಲಹರಿಯನ್ನ ಹೀಗೆ ಮುಂದುವರಿಸೋದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ಸದ್ಯ ಗಣೇಶ್ ಕೈಯಲ್ಲಿರೋ ಪ್ರಾಜೆಕ್ಟ್ಗಳು ಮತ್ತು ಅವರು ಮಾಡ್ತಿರೋ ಹೊಸ ಸಿನಿಮಾ ಪ್ಲಾನ್ಗಳನ್ನ ನೋಡ್ತಿದ್ರೆ ಖಂಡಿತವಾಗಿಯೂ 2017ರಲ್ಲೂ ಗೋಲ್ಡನ್ ಸ್ಟಾರ್ ಗೆಲುವಿನ ರಹದಾರಿಯಲ್ಲಿಯೇ ಪಯಣಿಸಲಿದ್ದಾರೆ.
ಜಾಣನಾಗಿ ಸತತ 3ನೇ ಸಕ್ಸಸ್ಫುಲ್ ಫಿಲಂ ಕೊಡೋ ಮೂಲಕ ಇಂಡಸ್ಟ್ರಿಯಲ್ಲೂ ಈ ವರ್ಷದ ಸಕ್ಸಸ್ಫುಲ್ ಹೀರೋ ಅಂತ ಅನ್ಸ್ಕೊಂಡಿರೋ ಗೋಲ್ಡನ್ ಸ್ಟಾರ್ ಗಣೇಶ್ ಮುಂದಿನ ವರ್ಷ ಬ್ಯಾಕ್ ಟು ಬ್ಯಾಕ್ ಸ್ಪೆಷಲ್ ಟ್ರೀಟ್ ಕೊಡೋ ಧಾವಂತದಲ್ಲಿದ್ದಾರೆ. ಅದಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ನೀವಿನ್ನೂ ಸುಂದರಾಂಗ ಜಾಣ ಸಿನಿಮಾವನ್ನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Look at the news now, oh my God, it's so cool. Here comes a lover, stealing all the